ಒಂದು ಕಡೆ 2019ರಿಂದ 2024 ಏನು ಲೋಕಸಭೆ ಚುನಾವಣೆ ಸಂದರ್ಭ ನೋಡಿದಾಗ ಕರ್ನಾಟಕದಿಂದ ಏಕೈಕ ಕಾಂಗ್ರೆಸ್ ಸಂಸದರು ಡಿ ಕೆ ಸುರೇಶ್ ಅವರು. ಬಟ್ ಈ ಸಲ ಅವರೇ ಇಲ್ಲ. ಆದರೂ ಫಲಿತಾಂಶದಲ್ಲಿ 9 ಸೀಟ್ಗಳನ್ನ ಗೆದ್ರಿ. ಎಲ್ಲೋ ಒಂದು ಕಡೆ ಯಾವ ಮಟ್ಟಿಗೆ ಮಾರಲ್ ಸಪೋರ್ಟ್ ಸಿಗ್ತಾ ಇದೆ ಡೆಲ್ಲಿಲಿ? ಯಾಕಂದರೆ ಇಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಇದ್ದಾರೆ, ಒಂದಷ್ಟು ಯಂಗ್ಸ್ಟರ್ಸ್ ಇದ್ದಾರೆ, ಶ್ರೇಯಸ್ ಪಟೇಲ್ ಇದ್ದಾರೆ. ಇವರೆಲ್ಲ ನೋಡಿದಾಗ ಹಿರಿಯರು ಅಂದಾಗ ಸಂಸದರಾಗಿ ಫಸ್ಟ್ ಟೈಮ್ ಇರ್ಬೋದು, ಆದರೆ ರಾಜಕೀಯ ಅಂತ ಬಂದಾಗ ನಿಮಗೆ ಸುದೀರ್ಘ ಅನುಭವ ಇದೆ. ನೀವು ಯಾರ ಹತ್ರ ಸಜೆಷನ್ಸ್ ತೊಗೋತಿದ್ದೀರಾ ಅಥವಾ ನೀವು ಯಾರಿಗಾರು ಕೊಡ್ತಾ ಇದ್ದೀರಾ? ಈ 9 ಜನರ ಒಟ್ಟಾರೆ ಕೆಲಸ ಹೇಗೆ ಸಾಗ್ತಾ ಇದೆ ಡೆಲ್ಲಿಲಿ? ಈಗ ನಮಗೆ ಕೇಂದ್ರದಲ್ಲಿ ಸಪೋರ್ಟ್ ಮಾಡಲಿಕ್ಕೆ ನಮ್ಮ ಅಪೋಸಿಷನ್ ಪಾರ್ಟಿ ಲೀಡರ್ ಇದ್ದಾರೆ, ರಾಹುಲ್ ಗಾಂಧಿ ಅವರು. ಓಕೆ. ಸೊ ಅವರು ಕೂಡ ನಮ್ಮೆಲ್ಲರನ್ನ ಆಲ್ 99 ಆಫ್ ಅಸ್ ಎಲ್ರಿಗೂ ಕೂಡ ಎನಿ ಟೈಮ್ ಯು ಕ್ಯಾನ್ ವಾಕ್ ಇನ್ ಟು ಮೈ ರೂಮ್ ಆ್ಯಂಡ್ ಡಿಸ್ಕಸ್ ದ ಗ್ರಿವೆನ್ಸಸ್ ಆಫ್ ಯುವರ್ ಸ್ಟೇಟ್ ಆ್ಯಂಡ್ ದ ನೇಷನ್ ಅಂತ ಹೇಳಿದ್ದಾರೆ ಕ್ಲಿಯರ್ ಆಗಿ. ಆಮೇಲೆ ನಮ್ಮ ಕೇಂದ್ರದಲ್ಲೂ ಕೂಡ ನಾವು ಈಗ 3 ತಿಂಗಳಾಯ್ತು, 100 ಡೇಸ್ ಕಂಪ್ಲೀಟ್ ಆಗಿದೆ ನಾನು ಸಂಸದರಾಗಿ. ಸೊ ಆವಾಗ ಡೆಲ್ಲಿನಲ್ಲಿರುವಾಗ ನೀಟ್ ಬಗ್ಗೆ ನಾವು ಪ್ರತಿಭಟನೆ ಮಾಡಿದ್ವಿ. ಅದೇ ರೀತಿ ಜಾತಿ ಗಣತಿ ಮಾಡಬೇಕು ಅಂತ ಅದ್ರ ಬಗ್ಗೆ ಕೂಡ ಒತ್ತು ಕೊಟ್ವಿ. ಆ್ಯಂಡ್ ದೇರ್ ವಾಸ್ ಸೋ ಮೆನಿ ನ್ಯಾಷನಲ್ ಇಶ್ಯೂಸ್, ಅದ್ರ ಬಗ್ಗೆ ವಾಯ್ಸ್ ರೇಸ್ ಮಾಡಿದ್ವಿ. ಆಮೇಲೆ ಸೊ ಇದೆಲ್ಲದರಲ್ಲಿ ಏನಾಗುತ್ತೆ ಅಂದರೆ ಆಸ್ ಪಾರ್ಟಿ ಇಂಡಿಯಾ ಒಕ್ಕೂಟ, ಸೊ ಇಂಡಿಯಾ ಒಕ್ಕೂಟದ ವಾಯ್ಸ್ ಏನಿದೆ ಅದನ್ನ ನಾವೆಲ್ಲರೂ, ನೀವು ಪ್ರತಿಭಟನೆ ಮಾಡುವಾಗ ನೋಡ್ಬೋದು, TMC ಅವ್ರು ಇರ್ತಾರೆ, ಕಾಂಗ್ರೆಸ್ ಪಾರ್ಟಿನವ್ರು ಇರ್ತಾರೆ, ದೆನ್ ಇವರು ಆಮ್ ಆದ್ಮಿ ಇರ್ತಾರೆ, ಆಮ್ ಆದ್ಮಿ ಅವರು. ಸೊ ಎಲ್ಲಾ ಪಕ್ಷದವರು ಸೇರ್ಕೊಂಡು ನಮ್ಮ ಒಟ್ಟಿನ ನಿಲುವಿನ ಬಗ್ಗೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಸೊ ಹಿಯರ್ ಏನಾಗುತ್ತೆ ಅಂದ್ರೆ ನಮ್ಮ ಸುರ್ಜೇವಾಲಾಜಿ ಅವರಿದ್ದಾರೆ. ಸೊ ಅವರು ಕೂಡ ಒನ್ಸ್ ರೆಗ್ಯುಲರ್ ಆಗಿ ಮೀಟಿಂಗ್ ಇರುತ್ತೆ, ಡಿಸ್ಕಷನ್ಸ್ ಇರುತ್ತೆ. ಸೊ ವಿ ಗೆಟ್ ಟು ನೋ ಅವರ್ ಪಾರ್ಟಿ ಸ್ಟ್ಯಾಂಡ್. So that is how we are helping out each other. Okay.